ನಮಸ್ಕಾರ ಸರ್. ಹಿರಿಯರಿಗೆ ಹಾಗೂ ಪೂಜ್ಯರಿಗೆ ನನ್ನ ನಮಸ್ಕಾರಗಳು. ನಾನು ಚನ್ನದಾಸರ ಸಮುದಾಯದ ತಿಪ್ಪೇಶಪ್ಪ ಅಂತೇಳಿ ರಾಜ್ಯ ಮಹಾಸಭಾದ ಸಂಘಟನಾ ಕಾರ್ಯದರ್ಶಿ ಇದ್ದೀನಿ. ಗುರುಗಳು, ಇವತ್ತು ಏನಾಗಿದೆ ಅಂದರೆ, ನಾವು ಮೂಲ ನಿವಾಸಿಗಳು ಅಲೆಮಾರಿಗಳಲ್ಲ. ನಾವು ಚನ್ನದಾಸರು, ವಲಯದಾಸರು, ಮಾಲದಾಸರು. ಅದನ್ನು ತಗೊಂಡೋಗಿ 2016ರಲ್ಲಿ ಸಿದ್ದರಾಮಯ್ಯನವರು ಅಲೆಮಾರಿ ಗ್ರೂಪಿಗೆ ಸೇರಿಸ್ಬಿಟ್ಟು ನಮ್ಮನ್ನ ಕೋಶ ಮಾಡಿ ಪ್ರತ್ಯೇಕ ವಿಂಗಡಣೆ ಮಾಡಿಬಿಟ್ರು. ಅವತ್ತಿನಿಂದನೂ ನಾವು ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಮತ್ತೆ ನಾಗಮೋಹನ್ ದಾಸ್ ಅವ್ರ ಕಮಿಷನ್ಗೆ ಕೊಟ್ಟಾಗ ನಾವು ಅವ್ರಿಗೂ ಮನವಿ ಕೊಟ್ವಿ. ನಾವು ಮೂಲತಃ ಛಲವಾದಿಯ ಪರ್ಯಾಯ ಜಾತಿಗಳು. ನಾವು ಅದರಲ್ಲೇ ಅವ್ರ ಜೊತೆಲೆ ನಾವು ಇಲ್ಲಿವರೆಗೂ ದೇವರ ಚಾಕ್ರಿ ಇರ್ಬೋದು, ಮತ್ತೊಂದು ಊರಿನ ಸೇವೆ ಇರ್ಬೋದು ಮಾಡ್ತಾ ಬಂದಿದ್ದೇವೆ. ಬಟ್ ನಮ್ಮನ್ನ ಈ ತರ ಅಲೆಮಾರಿಗೆ ಹಾಕ್ಬಿಟ್ಟಾರೆ. ತಾವು ದಯವಿಟ್ಟು ನಮ್ಮನ್ನ ಬಲಗೈಯಲ್ಲೇ ಸೇರ್ಪಡೆ ಮಾಡಿ ಕೊಡಿ ಅಂತೇಳಿ ಅವ್ರಿಗೆ ಬಹಳಷ್ಟು ಸಲ ಮನವಿ ಕೊಟ್ವಿ. ಮತ್ತೆ ಇತ್ತೀಚೆಗೆ ನಾವು ಸಿದ್ದಯ್ಯ ಸಾಹೇಬ್ರ ಹತ್ರ ಮತ್ತೆ ಗುರುಗಳ ಹತ್ರ ಎಲ್ಲರಿಗೂ ಹೋಗಿ ಮನವಿ ಕೊಟ್ಟು ನಮ್ಮನ್ನ ನಿಮ್ಮೊಟ್ಟಿಗೆ ಇರೋ ತರ ಮಾಡಿ ಅಂತೇಳಿ ಕೇಳ್ಕೊಂಡ್ವಿ. ಬಟ್ ನಮ್ಮ ಪರವಾಗಿ ಎಲ್ಲೂ ಧ್ವನಿ ಎತ್ತಲಿಲ್ಲ. ಧ್ವನಿ ಎತ್ತಂತ ಸ್ಥಿತಿವಂತರು ನಮ್ಮಲ್ಲಿ ಇಲ್ಲ. ಆ ಉದ್ದೇಶದಿಂದ ಬಹಳಷ್ಟು ನೋವಾಗಿದೆ. ತಾವು ದಯಮಾಡಿ ಇನ್ನು ಮುಂದಾದ್ರೂ ಚನ್ನದಾಸರು, ವಲಯದಾಸರು, ಮಾಲದಾಸರು ಕಮ್ಯುನಿಟಿಗಳನ್ನ ತಾವು ಒತ್ತಾಯ ಪೂರ್ವಕದಿಂದ ತಮ್ಮೊಟ್ಟಿಗೆ ಇಟ್ಕೋಬೇಕಂತೇಳಿ ನನ್ನ ಮನವಿ ಗುರುಗಳೇ. ದಯಮಾಡಿ ಈಗ ನೀವೇನು ಹೇಳಿದ್ದೀರಿ, ಚನ್ನದಾಸರು, ಮಾಲದಾಸರು ನಿಮ್ಮನ್ನ ತಗೊಂಡೋಗಿ ಅಲ್ಲಿ ಸೇರಿಸ್ತಕ್ಕಂಥದ್ದು ಅದು ಸಂವಿಧಾನ ಬಾಹಿರ ಇದೆ ಅಂತೇಳಿ ಮುಖ್ಯಮಂತ್ರಿ ಗಮನಕ್ಕೆ ತಂದು ಕೂಡಲೇ ನಿಮ್ಮನ್ನ ಬಲಗೈ ಸಂಬಂಧಿತ ಜಾತಿಗಳಿಗೆ ಸೇರಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ. ಈಗಾಗಲೇ ಮಾತಾಡಿದ್ವಿ. ಸ್ವಾಮಿ ಚಿಕ್ಕನಂಜಯ್ಯ ಅಂದ್ಬಿಟ್ಟಾರ. ಚಿಕ್ಕನಂಜಯ್ಯ ಮಾತಾಡಿ. ನಮ್ಮವರು ಕೇಳಿದಾಗ ನಾವು ಸಿದ್ದರಾಮಯ್ಯನವರಿಗೆ ಹೇಳಿದ್ವಿ. ನಾವು ಸಿದ್ದರಾಮಯ್ಯನವರಿಗೆ ನಮ್ಮ ಸಮುದಾಯ ಅಂಡ ಪ್ರಸ್ತುತ ನಾನೀಗ ಸಾಕು, ಪದೇ ಪದೇ ಪ್ರಶ್ನೆ ಬೇಡ. ಜೈ ಭೀಮ್, ಜೈ ಭೀಮ್ ಸರ್. ಗುರುಜಿ ಹೇಳಿ. ನಮಸ್ಕಾರ. ನಾನು ಶಂಕರದಾಸರ ತಗೊಂಡು ಚನ್ನದಾಸರ ಮಹಾಸಭಾದ ಉಪಾಧ್ಯಕ್ಷ ಇರ್ತೇನೆ. ಈಗ ತಮ್ಮಲ್ಲಿ ನಮ್ಮವರು ಕೇಳಿದಾಗ ನಾನು ಸಿದ್ದರಾಮಯ್ಯನವರಿಗೆ ಹೇಳಿದ್ವಿ. ನಾವು ಸಿದ್ದರಾಮಯ್ಯನವರಿಗೆ ನಮ್ಮ ಸಮುದಾಯ ಅನ್ಟಚಬಲ್ ಇದ್ದವರು ಟಚಬಲ್ ಸೇರಿಸಿ ನಮಗೆ ಅನ್ಯಾಯ ಮಾಡಿದ್ರಿ. ದಯವಿಟ್ಟು ಏನಪ್ಪಾ ಅಂತಂದ್ರೆ, ಯಾಕಂತಂದ್ರೆ ಕೊಲಂಬೋ ಇದರಲ್ಲಿ ನಮ್ಮ ಸೇರಿಸ್ಬೇಕು. ನಮಗ ಅವ್ರ ಜೊತೆಗೆ ಕುಸ್ತಿ ಹಿಡಿಯಕ್ಕೆ ಆಗುದಿಲ್ಲ. ದಯವಿಟ್ಟು ನಮಗ ಕಡಿಮೆ ಮಾಡಿ ನಮಗೆ ಬೇರೆ ಕೋಟೆ ಅಂತ ಕೇಳಿದಾಗ ಯಾವುದೇ ಮನವಿನೇ ಸ್ವೀಕರಿಸೋದಿಲ್ಲ, ಅದಕ್ಕೆ ಪುರಸ್ಕರಿಸೋದಿಲ್ಲ. ಸ್ಪಷ್ಟವಾಗಿ ಹೇಳಿ, ನೀವು ಬೇಕಾದ್ರೂ ನಿಮ್ಗೆ ಅನ್ಯಾಯ ಆಗಿದ್ರೆ ನೀವು ಕೋರ್ಟ್ ಮುಖಾಂತರ ಮಾಡ್ರಿ ಅನ್ನುವಂತ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸಿದ್ರು. ಯಾರು ಸರ್? ನಾನು ಸಿದ್ದರಾಮಯ್ಯ ಸಾಹೇಬ್ರು. ಅದಕ್ಕೆ ಈಗ ನಾವು ಏನ್ ಮಾಡ್ಬೇಕು ಅಂತನ್ನುವಂತದ್ದು ಒಂದು ಜಿಜ್ಞಾಸೆ. ಏನಪ್ಪಾ ಅಂತಂದ್ರೆ 2011ನೇ ಜನಗಣತಿ ಒಳಗೆ ನಮ್ಮ ಸಮುದಾಯ 72,003 ಜನಸಂಖ್ಯೆ ಇತ್ತು. ಆ ರಿಪೋರ್ಟ್ ಇದೆ. ಈಗ 2015ರಲ್ಲಿ ಗಣತಿ ಮಾಡಿದಾರಲ್ಲ, ಕೇವಲ 79,677 ಮಾಡಿದಾರೆ. ಅಂದ್ರೆ ಅದರಲ್ಲಿ ನಮಗೂ ಜಾತಿಯಲ್ಲಿ ಸಮಸ್ಯೆ ಆಗಿದ್ದವು. ಇನ್ನೊಂದೇನಪ್ಪ ಅಂತಂದ್ರೆ, ನ್ಯಾಷನಲ್ ಕಮಿಷನ್ DNT ಇದ್ರೊಳಗೆ ನಮ್ಮ ದಾಸರ ಹಿರಾತಿ ಅವರು ಇದರಲ್ಲಿ ಏನಪ್ಪ ಅಂತಂದ್ರೆ, ದಾಸರ ಚನ್ನದಾಸರ ಪರ್ಯಾಯ ಪದಗಳಂತ ದಂಡಿಗದಾಸರು, ಗರುಡಕಂಬದಾಸರು, ಶಂಕದಾಸರು ಇವರೆಲ್ಲರೂ ಚನ್ನದಾಸರ ಪರ್ಯಾಯ ಪದಗಳನ್ನು ಪರಿಗಣಿಸಿದಾರೆ. ಆದ್ರೆ ಇವತ್ತು ಯಾರು ಪರಿಗಣಿಸಲಾರ್ದನ ನಮಗೆ ಬಂತ ಅನ್ಯಾಯ ಆಗಿದೆ. ದಯವಿಟ್ಟು ದಯವಿಟ್ಟು ಸ್ವಾಮೀಜಿಯವರೇ, ದಯವಿಟ್ಟು ಅದಕ್ಕೇನಪ್ಪ ನಿಮ್ಮ ಸಮಸ್ಯೆ ಗೊತ್ತಾಯ್ತು. ನೀವೇನು ನಿಮ್ಗೆ ಕೊಲಂಬೋಗಳ ಜೊತೆಗೆ ಸೇರಿಸಿದ್ದಾರೆ, ಅದು ನಮ್ಗೆ ಇಷ್ಟ ಇಲ್ಲ. ನಾವು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀವಿ. ಅವ್ರೇನಾದ್ರು ಮಾಡ್ಲಿಲ್ಲ ಅಂದ್ರೆ ಕೋರ್ಟ್ ಮುಖಾಂತರ ಏನ್ ಬಗೆಹರಿಸ್ಕೋಬೇಕು ಬಗೆಹರಿಸ್ಕೊಳ್ಳೋಣ ಸರ್. ಜಾತಿ ಕಾನೂನು ಬಂದಾಗ ಛಲವಾದಿ, ಮಹರು, ವಲಯ, ಪಾಲ, ಚನ್ನದಾಸರು, ವಲಯದಾಸರು ಏನು ನಮ್ದು ಕಮ್ಯುನಿಟಿ ಸುಮಾರು 37ಕ್ಕೂ ಹೆಚ್ಚು ಸಬ್ ಕಮ್ಯುನಿಟಿಗಳಿವೆ. 49 ಬರುತ್ತೆ ಆಯ್ತಲ್ಲ. ಮತ್ತು ಸರ್ಕಾರ ಉಪಜಾತಿಗಳನ್ನ ಕಂಡಿಡಿದಾಗ 54 ಜಾತಿಗಳು ವಲಯ ಕಮ್ಯುನಿಟಿ ಬರುತ್ತೆ. ಹಾಗಾಗಿ ಈಗ ಗೊಂದಲಕ್ಕೆ ಒಳಗಾಗಿ ನಾನು ಮಹಾರಾಜ ಬರ್ಬಿಡ್ತೀನಿ ಅಂತ ಒಂದ್ ಕಡೆ, ಇಲ್ಲ ನಾನು ವಲಯಕ್ಕೆ ಬರ್ತೀನಿ ಅಂತ ಒಂದ್ ಕಡೆ ಪ್ರೊಡ್ಯೂಸ್ ಮಾಡಿದ್ರೆ ನೋಡಿ. ಕೇಳಿ ಅಷ್ಟೇ, ಸುಮ್ಮನೆ ಎಲ್ಲ ಡಿಬೇಟ್ ಮಾಡಿ. ನಮಸ್ಕಾರ ಸರ್. ನಾನು ರಾಯಚೂರು ಜಿಲ್ಲೆಯಿಂದ ರಂಗಮಣಿ ದಾಸ್ ಅಂತ ನನ್ನ ಹೆಸರು. ನಾವು ಮಾಲದಾಸರ ಕಮ್ಯುನಿಟಿ ಸರ್. ಮಾಲದಾಸರು ಮತ್ತು ಚನ್ನದಾಸರು, ವಲಯದಾಸರು, ದಾಸರಿಂದ ಈಗ
ಈಗ ನೀವೊಂದು ಪಾಂಪ್ಲೆಂಟ್ ಮೊನ್ನೆ ನೋಡಿ ತುಂಬಾ ಖುಷಿ ಆಯ್ತು ಸರ್ ನಮ್ಗೆ. ಬಲಗೈ ಸಂಬಂಧಿತ ಜಾತಿಗಳಲ್ಲಿ ನಮ್ಮ ಸಮುದಾಯಗಳ ಹೆಸರು ಕೂಡ ಇದೆ. ನಾವು ಮೊನ್ನೆ ವರ್ಗೀಕರಣ ಮಾಡ್ಬೇಕಾದ್ರೆ ನಮ್ಮ ಸಮುದಾಯಗಳನ್ನ ಪ್ರವರ್ಗ 1ರಲ್ಲಿ ಸೇರ್ಪಡೆ ಆಗಿತ್ತು. ಇದರಿಂದ ನಮ್ಗೆ ಅನಾಥ ಭಾವನೆ ಮೂಡ್ತಾ ಇತ್ತು. ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ತಮ್ಮ ಗಮನಕ್ಕೆ ತಂದಿವಿ ಸರ್, ಆಮೇಲೆ ಮಾತಾಡ್ತೀವಿ ಅಂತ ಹೇಳಿದ್ರಿ ನೀವು ಕಾರಂತ ಟೈಮ್ ನಲ್ಲಿ. ಈಗ ನೀವು ಮೊನ್ನೆ ಈಗ ಹೇಳಿದ್ರ ಸರ್, ಇದಕ್ಕಿಂತ ಮುಂಚೆ ವೇದಿಕೆ ಮೇಲೆ ಬಲಗೈ ಸಂಬಂಧಿತ ಜಾತಿಗಳ ಪಟ್ಟಿ ಒಂದು ಮುಖ್ಯಮಂತ್ರಿಗಳಿಂದ ತರಿಸ್ಕೋಬೇಕು ಅಂತ ಹೇಳಿ. ದಯವಿಟ್ಟು ಅದನ್ನ ಬೇಗ ತರಿಸ್ಕೊಂಡ್ರೆ ಅದರಲ್ಲಿ ನಮ್ಮ ಜಾತಿಗಳು ಇದ್ದಿದ್ದೆ ಆದ್ರೆ ನಾವು ಇದೇ ತರ ನೀವು ಹೇಳಿದ ಪ್ರಕಾರ ನಿಮ್ ಜೊತೆಯಲ್ಲಿ ನಾವು ಇರ್ತೀವಿ ಅಂತ ನಾವು ಮನವಿ ಮಾಡ್ತೀವಿ. ಓಕೆ ಧನ್ಯವಾದ. ಗುರುಗಳೇ.